ಬಳ್ಳಾರಿ ಜೈಲಿನ ಚಿಕ್ಕದಾದ ಕೊಠಡಿಗಳು, ವಿಪರೀತ ಸೊಳ್ಳೆಗಳ ಕಾಟ, ಉಸಿರು ಕಟ್ಟಿಸುವಂಥ ಪರಿಸರ, ಹೈ ಸೆಕ್ಯೂರಿಟಿ ಸೆಲ್ನ ಜೀವನ ಒಗ್ಗದೆ ನಟ ದರ್ಶನ್ ಪರಿತಪಿಸುವಂತಾಗಿದೆ. ಈ ಮಧ್ಯೆ ದರ್ಶನ್ಗೆ ತೀವ್ರತರನಾದ ಬೆನ್ನು ನೋವು ಕಾಡಲಾರಂಭಿಸಿದೆ. ಜೈಲಾಧಿಕಾರಿಗಳು ವೈದ್ಯಕೀಯ ಪರೀಕ್ಷೆಗೆ ಮುಂದಾಗಿದ್ದಾರೆ. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡ್ತಿರೋದು ದರ್ಶನ್ಗೆ ಉಸಿರು ಕಟ್ಟಿಸುವಂತಿದೆ. ಇದೆಲ್ಲ ಶತ್ರುಗಳಿಗೂ ಬರಬಾರ್ದು ರೀ. ಆದ್ರೆ ಈ ಕರ್ಮ ಇದೆಯಲ್ಲ, ಇದ್ ಹಾಗೇನೆ, ಹಿಡಿದು ಬಡಿಯದೆ ಬಿಡುವುದೇ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನಸ್ಸು ಇಚ್ಛೆ ಎಂಜಾಯ್ ಮಾಡಿದ ದರ್ಶನ್ಗೆ ಬಳ್ಳಾರಿ ಜೈಲು ಹಿಡಿಸದಂತಾಗಿದೆ. ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವುಕಾಗದೆ ವಿಲ ವಿಲ ಒದ್ದಾಡುವಂತಾಗಿದೆ. ಬಳ್ಳಾರಿ ಜೈಲು ಸೇರ್ತಿದ್ದಂತೆ ದಾಸನಿಗೆ ತೀವ್ರ ಬೆನ್ನು ನೋವು. ದರ್ಶನ್ ಮೆಡಿಕಲ್ ಚೆಕಪ್ಗೆ ಮುಂದಾದ ಜೈಲಾಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಿಂದುಂಡು ಚೆನ್ನಾಗಿದ್ದ ದಾಸನಿಗೆ ಬಳ್ಳಾರಿ ಜೈಲು ಅಪಥ್ಯವಾಗ್ಬಿಟ್ಟಿದೆ. ಜೈಲಿನಲ್ಲಿ ಕಷ್ಟಪಟ್ಟು ದಿನದೂಡ್ತಾ ಇರೋ ನಟ ದರ್ಶನ್ಗೆ ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ. ನೆಮ್ಮದಿಗೆ ಭಂಗ ತಂದಿದೆ. ಬೆನ್ನು ನೋವಿನ ಕಾರಣದಿಂದ ವೆಸ್ಟರ್ನ್ ಟಾಯ್ಲೆಟ್ಗಾಗಿ ಮನವಿ ಮಾಡಿದ್ರು. ಈ ಬಗ್ಗೆ ರಿಪೋರ್ಟ್ ಕೊಡುವಂತೆ ಜೈಲಾಧಿಕಾರಿಗಳು ಸೂಚಿಸಿದ್ರು. ಹೀಗಾಗಿ ನಿನ್ನೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ್ದ ವಿಜಯಲಕ್ಷ್ಮಿ ಈ ಸಂಬಂಧ ಮೆಡಿಕಲ್ ರಿಪೋರ್ಟ್ ಸಲ್ಲಿಸಿದ್ರು. ಇದೇ ವರದಿಯನ್ನ ಜೈಲಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದು, ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಟ ದರ್ಶನ್ಗೆ ಮೆಡಿಕಲ್ ಚೆಕಪ್ ಮಾಡಿಸೋಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಜೈಲಿನ ಡಾಕ್ಟರ್ ಮೂಲಕ ದರ್ಶನ್ ಮೆಡಿಕಲ್ ರಿಪೋರ್ಟ್ ಪರಿಶೀಲನೆ ನಡೆಸಿದ್ದು, ಬೆನ್ನು ನೋವಿನ ತೀವ್ರತೆ ಬಗ್ಗೆ ವೈದ್ಯಕೀಯ ತಪಾಸಣೆ ನಡೆಯಲಿದೆ. ಬಳಿಕ ಕಾರಾಗೃಹ ಡಿಐಜಿಗೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಜೈಲಿನಲ್ಲಿ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ನಟ ದರ್ಶನ್ಗೂ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ದರ್ಶನ್ ಕೆಲ ಮಾತ್ರೆಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರಿ ಮೆಡಿಸಿನ್ ಮಾತ್ರ ಸಿಗುವುದಾಗಿ ಜೈಲಾಧಿಕಾರಿಗಳು ತಿಳಿಸಿದ್ದಾರೆ. ತಪಾಸಣೆ ಬಳಿಕ ಮೆಡಿಕಲ್ ರಿಪೋರ್ಟ್ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಇನ್ನು ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿ 4 ದಿನಗಳು ಕಳೆದಿವೆ. ಇವತ್ತು ಬೆಳಗ್ಗೆ ಜೈಲಿನ ನಿಯಮದಂತೆ ದರ್ಶನ್ ಪಲಾವ್ ಸೇವಿಸಿದ್ದಾರೆ. ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ, ಅನ್ನ, ಸಾಂಬಾರ್ ಸವಿದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ತಂದಿದ್ದಂತಹ ತಿನಿಸುಗಳೊಂದಿಗೆ ಊಟ ಮಾಡಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋಕೆ ನಾನು ಕಾರಣ ಅಲ್ಲ, ನಾನು ಉಸ್ತುವಾರಿಯಷ್ಟೇ, ಡಿಜಿ ಅಲ್ಲ ಎಂದ ಸಚಿವ ಜಮೀರ್. ಇನ್ನು ದರ್ಶನ್ನ ಬಳ್ಳಾರಿ ಜೈಲಿಗೆ ಹಾಕೋದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ನಡೆಸಿದ್ದಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನನ್ಗದು ಸಂಬಂಧ ಇಲ್ಲ, ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದಾರೆ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾವೇನ್ ಮಾಡಿದ್ವಿ? ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ ಡಿಜಿ. ಒಟ್ಟಾರೆ ನಟ ದರ್ಶನ್ ಎಷ್ಟೇ ಕಷ್ಟಪಟ್ಟರೂ ಬಳ್ಳಾರಿ ಜೈಲಿಗೆ ಹೊಂದಿಕೊಳ್ಳಲೇಬೇಕಿದೆ. ಸದ್ಯ ದರ್ಶನ್ಗೆ ಬೇಲ್ ಕೊಡಿಸೋಕೆ ಕುಟುಂಬಸ್ಥರು ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಹೊರಗೆ ಬಿಂದಾಸ್ ಜೀವನ ನಡೆಸಿದ್ದ ದರ್ಶನ್ಗೆ ಇಂತಹ ಪರಿಸ್ಥಿತಿ ಬಂದಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.